ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ನಾನು ನಿಮ್ಮ ಪ್ರೀತಿಯ ಜಯಶ್ರೀ. ಇದು ನನ್ನ ಫ್ರೈಡೇ, ಸ್ಯಾಟರ್ಡೆ, ಸಂಡೇ 3 ಡೇಸ್ ವ್ಲಾಗು ಇದೊಂದೇ ವಿಡಿಯೋದಲ್ಲಿರುತ್ತೆ. ಫ್ರೈಡೇ ಲಾಸ್ಟ್ ರೌಂಡ್ ಬುಕ್ಸ್ ಮತ್ತೆ ಯೂನಿಫಾರ್ಮ್ ಇಶ್ಯೂ ಮಾಡ್ತೀವಿ ಅಂತ ಮೆಸೇಜ್ ಮಾಡಿದ್ರು. ಸರಿ, ಫ್ರೈಡೇ ಸ್ಯಾಟರ್ಡೆ 2 ಡೇಸ್ ಇಶ್ಯೂ ಮಾಡ್ತೀವಿ ಅಂತ. ಫ್ರೈಡೇ ಹೋದ್ವಿ ಕಲೆಕ್ಟ್ ಮಾಡ್ಕೊಂಡ್ಬಿಡೋಣ ಅಂದ್ರೆ ಎಕ್ಸಾಮ್ ಆಗಿದ್ದ ನೆಕ್ಸ್ಟ್ ಒಂದು 2 ಡೇಸ್ ಅಲ್ಲೇ ಕೊಟ್ಟಿದ್ರು, ಎಲ್ಲ ಇಶ್ಯೂ ಮಾಡಿದ್ರು. ಬಟ್ ನಾವು ಇಸ್ಕೊಂಡಿರ್ಲಿಲ್ಲ ಅಷ್ಟೇ, ತಗೊಂಡಿರ್ಲಿಲ್ಲ. ಇವಾಗ ಹೋಗ್ತಾ ಇದೀವಿ. ಇದೇ ನಮ್ಮ ಅನೀಶ್ ಅವ್ರ ಸ್ಕೂಲ್ ರಿಲೇಟೆಡ್ ವಿಡಿಯೋಸ್ ಮಾಡಿ ಅಂತ ಕಮೆಂಟ್ ಮಾಡಿದ್ರಿ ಸ್ಟಾರ್ಟಿಂಗು. ಸ್ಕೂಲ್ ರಿಲೇಟೆಡ್ ವಿಡಿಯೋಸ್ ಏನು ಮಾಡಲಿ ಅಂತ ನನಗೆ ಗೊತ್ತಾಗಲಿಲ್ಲ. ಏನಾದರೂ ಇಂಥದೇ ಪರ್ಟಿಕ್ಯುಲರ್ ಅಂತ ಇದ್ದರೆ ಮಾಡ್ಬೋದು. ಇನ್ನು ಫೀಸು ಅದ್ರ ಬಗ್ಗೆ ಎಲ್ಲ ಹೇಳೋದಕ್ಕಂತೂ ಆಗೋದಿಲ್ಲ. ಮತ್ತು ಸ್ಕೂಲ್ನ ಕಂಪೇರ್ ಮಾಡೋದಕ್ಕೂ ಆಗಲ್ಲ. ಎಜುಕೇಷನ್ ಹೆಂಗಿದೆ ಏನು ಅಂತ ಒಂದೊಂದು ಸ್ಕೂಲಲ್ಲಿ ಒಂದೊಂದು ಥರ ಇರುತ್ತೆ. ಅದಕ್ಕೋಸ್ಕರ ನಾನು ಅದ್ರ ರಿಲೇಟೆಡ್ ಏನೂ ವಿಡಿಯೋಸ್ ಮಾಡಲಿಲ್ಲ. ಅವತ್ತು ಬರೀ ಸೈಜ್ ತೊಗೊಂಡು ಬಂದುಬಿಟ್ವಿ. ಬಟ್ಟೆ ಇಶ್ಯೂ ಮಾಡೋರು ಕ್ಲೋಸ್ ಮಾಡಿಬಿಟ್ಟಿದ್ರು ಯೂನಿಫಾರ್ಮ್ದೆಲ್ಲ. ಸರಿ, ನೆಕ್ಸ್ಟ್ ಡೇ ಮತ್ತೆ ಹೋಗ್ಬೇಕಲ್ಲ, ಸ್ಯಾಟರ್ಡೆ ಹೋಗೋಣ ಅಂತ ಸೈಜ್ ಎಲ್ಲ ತೊಗೊಂಡು ಬಂದುಬಿಟ್ವಿ. ಇನ್ನು ಮನೆಗೆ ಗ್ರಾಸರೀಸ್ ಬೇಕಿತ್ತು ಸ್ವಲ್ಪ. ಇನ್ನು ಮಂಡೆಯಿಂದ ಸ್ಟಾರ್ಟ್ ಆದರೆ ರೆಗ್ಯುಲರಾಗಿ ಮನೇಲಿ ವೆಜಿಟೇಬಲ್ಸು, ತರಕಾರಿ, ಹಣ್ಣು, ಒಂದು ಬಾಕ್ಸು ಲಂಚು, ಬ್ರೇಕ್ಫಾಸ್ಟ್ ಅಂತ ಇರುತ್ತಲ್ಲಪ್ಪ ಸ್ಕೂಲ್ ಸ್ಟಾರ್ಟ್ ಆದರೆ. ಅದಕ್ಕೋಸ್ಕರ ಸ್ವಲ್ಪ ಗ್ರಾಸರಿ ತರೋಣ ಅಂತ ಅಂಗಡಿಗೆ ಹೋಗಿದ್ದೀವಿ. ಇಲ್ಲಿ ನಂಗೆ ಏನೇನು ಬೇಕೋ ಸ್ವಲ್ಪ ತಗೊಂಡೆ. ಇನ್ನು ಅನೀಶು ಇವಾಗ ದೊಡ್ಡವನಾಗಿದ್ದಾನಲ್ಲ, ಅವನದೇ ಎಲ್ಲ ಸ್ವಲ್ಪ ಅಂಗಡಿಲೆಲ್ಲ ಅದು ತಗೊಳ್ಳೆ, ಇದು ತಗೊಳ್ಳೆ, ಇದು ತಗೊಳ್ಳೆ, ಅದು ತಗೊಳ್ಳೆ ಅಂತ ಎಲ್ಲ ಹುಡುಕ್ತಾ ಇರ್ತಾನೆ. ಅವ್ರಿಗೆ ಅಂತ ಏನು ಸ್ವಲ್ಪ ಆಚೆ ತಿಂಡಿ ಎಲ್ಲ ಕೊಡ್ಸಲ್ಲ. ಏನಿದ್ರು ಸ್ವಲ್ಪ ಮನೇಲಿ ಮಾಡೋದು, ಇಲ್ಲ ಫ್ರೂಟ್ಸ್ ತಿನ್ಬೇಕು ಅಷ್ಟೇ. ತುಂಬಾ ಇದ್ ಮಾಡ್ದ ಅಂದ್ಬಿಟ್ಟು ಮುಸ್ಲಿ ತಗೊಂಡಲ್ಲ ಲಾಸ್ಟಿಗೆ. ಅದನ್ನಾದ್ರೂ ತಗೊಂತೀನಿ ಹಾಲ್ಗೆ ಹಾಕೊಂಡು ತಿನ್ನಕ್ಕೆ ಅಂತ. ಅದಾದ್ರೆ ಓಕೆ, ಹೆಂಗೋ ಡ್ರೈ ಫ್ರೂಟ್ಸ್ ನಟ್ಸ್ ಅದ್ರಲ್ಲಿ ಇರುತ್ತಲ್ವಾ ಅಂದ್ಬಿಟ್ಟು ಅದನ್ನ ತಗೊಂಡು ಅಲ್ಲಿಂದ ಸ್ವಲ್ಪ ಮುಂದೆ ನಮ್ಮನೆ ಹತ್ರ ನಿಯರೆಸ್ಟ್ ಮೇನ್ ರೋಡಲ್ಲಿ ಒಂದು ವಿಶಾಲ್ ಮಾರ್ಟ್ ಇದೆ, ಅಲ್ಲಿಗೆ ಹೋಗಿದ್ವಿ. ಯಾಕೆಂದ್ರೆ ಅವನಿಗೆ ಬುಕ್ಸು ಮತ್ತೆ ಯೂನಿಫಾರ್ಮ್ ಕೊಡ್ತಾರೆ, ಸ್ಟೇಷನರಿ ಕೊಡಲ್ಲ. ಸ್ಟೇಷನರಿ ನಾವೇ ತಗೋಬೇಕು. ನೋಡೋಣ ಏನೇನು. ಇಲ್ಲಿ ಸ್ವಲ್ಪ ವಿಶಾಲ್ ಮಾರ್ಟಲ್ಲಿ ನೋಡಿದ್ದೆ ಯಾವಾಗಲೂ ಕಲರ್ಸ್ ಎಲ್ಲ. ಇವನ್ ಕಲರ್ಸ್ ಬೇಕಾಗುತ್ತೆ ಆರ್ಟ್ ಅಂಡ್ ಕ್ರಾಫ್ಟ್ಗೆ, ಅದಕ್ಕೆ ಇಲ್ಲಿ ಸಿಗ್ಬೋದು ಅಂತ ಬಂದೆ. ಒಂದು ಕಲರ್ ಪೆನ್ ಸೆಟ್ಟು ಮತ್ತೆ ಒಂದು ಸ್ವಲ್ಪ ಕಲರ್ ಪೇಂಟಿಂಗ್ ತಗೊಂಡೆ ಅಷ್ಟೇ. ಇನ್ನೇನು ಇಲ್ಲಿ ಆ ಥರ ಐಟಮ್ ಎಲ್ಲ ಸಿಗ್ಲಿಲ್ಲ. ನೆಕ್ಸ್ಟ್ ಮತ್ತೆ ಇವನಿಗೆ ನ್ಯಾಪ್ಕಿನ್ಸ್ ಬೇಕಲ್ವಾ ಇನ್ನು ಸ್ಕೂಲ್ಗೆ ಅಂದ್ಬಿಟ್ಟು ಸ್ವಲ್ಪ ನ್ಯಾಪ್ಕಿನ್ನು, ಗೊತ್ತಲ್ಲ ರೆಗ್ಯುಲರ್ ಆಗಿ. ಮತ್ತೆ ಲಂಚ್ ಬಾಕ್ಸ್ ಎಲ್ಲ ನೋಡೋಣ ಅಂತಾನೆ ಬಂದಿದ್ದು. ಲಂಚ್ ಬಾಕ್ಸು, ಲಂಚ್ ಬ್ಯಾಗ್ ಎಲ್ಲ ಬೇಕಿತ್ತು. ಈ ತರ ಬಂದ್ರೆ ಆಲ್ಮೋಸ್ಟ್ ಎಲ್ಲ ಒಂದೇ ಕಡೆ ಸಿಕ್ಬಿಡುತ್ತೆ, ಒಂದೇ ಕಡೆ ತಗೊಂಡು ಹೋಗ್ಬೋದು. ಇನ್ನ ಬೇರೆ ಬೇರೆದು ಒಂದೊಂದು ಹತ್ರ ಲಂಚ್ ಬ್ಯಾಗ್ ಒಂದ್ ಹತ್ರ, ಲಂಚ್ ಬಾಕ್ಸ್ ಒಂದೊಂದ್ ಹತ್ರ ಅಂತ ಹುಡ್ಕೊಂಡು ಹೋಗೋದು ಅಂದ್ರೆ ಆಗಲ್ಲ ಅಲ್ವಾ ಈ ಟೈಮಲ್ಲಿ ಅಂದ್ಬಿಟ್ಟು. ಇನ್ನ ಇವರಪ್ಪ ನೀವೇ ತಗೊಂಡ್ ಬನ್ನಿ ಅಂದ್ರೆ ಸೆಲೆಕ್ಟ್ ಮಾಡಲ್ಲ, ಅದು ಇದು ಹಂಗ ಹಿಂಗ ಅಂತೀರಾ ಅಂದ್ಬಿಟ್ಟು ನಮ್ಮನೆ ಕರ್ಕೊಂಡು ಹೋಗ್ತಾರೆ. ಸದ್ಯಕ್ಕೆ ಒಂದ್ ಸ್ವಲ್ಪ ನ್ಯಾಪ್ಕಿನ್ ತಗೊಂಡೆ, ಅರ್ಜೆಂಟಿಗೆ ಇರ್ಲಿ ಒಂದ್ 5-6 ಅಂದ್ಬಿಟ್ಟು. ಲಂಚ್ ಬಾಕ್ಸ್ ನಾನು ಪ್ಲಾಸ್ಟಿಕ್ ಬೇಡವೇ ಬೇಡ, ಒಂಚೂರು ಇರಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದಿದ್ದು. ಹಂಗೆ ಸ್ಟೀಲಿಂದ ಸಿಕ್ತು, ಇಲ್ಲಿ ಚೆನ್ನಾಗಿತ್ತು. ಸ್ಟೀಲಿಂದ ತಗೊಂಡೆ, ಫುಲ್ಲು ಸ್ಟೀಲೇ ಇರಬೇಕು ಅಂತ, ಗಟ್ಟಿ ಇತ್ತು. ಒಂದು ಬಾಕ್ಸ್ ಮಾತ್ರ ಒಂದು ಸ್ವಲ್ಪ ಕ್ವಾಲಿಟಿ ಕಡಿಮೆ ಇತ್ತು, ಇನ್ನು 2 ಮಿಕ್ಕಿದ್ದು ಚೆನ್ನಾಗಿ ಗಟ್ಟಿ ಇತ್ತು, ಅದು ತಗೊಂಡೆ. ಇದು ಕ್ಯಾಪು ಪ್ಲಾಸ್ಟಿಕ್ ಇಂದ ಬಂದ್ಬಿಟ್ಟಿದೆ. ನಂಗೆ ಕ್ಯಾಪು ಸಹ ಪ್ಲಾಸ್ಟಿಕ್ ಬೇಡ, ಅದು ಬಿಸಿ ಊಟ ಕಟ್ಟಿದಾಗ ಪ್ಲಾಸ್ಟಿಕ್ ಕರ್ಗಿ ಬರುತ್ತೆ ಅನ್ನೋದೊಂದು ನೋಡಿದೆ. ಇದು ಫ್ರೈಡೇದಾಯ್ತು. ಇನ್ನ ಸ್ಯಾಟರ್ಡೆ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ, ಯಾರು ಅಂತ ತೋರಿಸ್ತೀನಿ. ಕೇಳಿಸ್ತಾಟ ಸೊಂಡು ಯಾರದು ಬಗ್ ನೋಡ್ತಾ ಇರೋದು? ಇಲ್ಲಿ ತೆಗಿ. ಯಾರದು? ಯಾರು ಕಳ್ಳ? ಏನ್ ನಿನ್ನ ಹೆಸರು? ಎಲ್ಲಿ ಬಂದ ಪ್ರೀತಮ್ಮ? ಯಾರ್ದಿದು ಮನೆ? ಯಾರ ಮನೆಪ್ಪ ಇದು? ಯಾರ ಮನೆ ಬಂದೆ? ಆಸ್ತಿ ಇದು ಅಲ್ಲಿ ಬಿಟ್ಟು ಬಂದಿದೆ. ತಗೊಂಬಂದ ಕಡೆಗೂ. ಅನೀದು ಶೂ ಸ್ನಾನಕ್ಕೆ ಹೋದ ಈಗ ಅವನು. ಎಲ್ಲವನೇ ಅನೀಶು ಹುಡ್ಕು. ಅನೀ, ಏ ಅನೀ, ಅನೀಶ್ ಡೋರ್ ತೆಗಿ ಒಂಚೂರು. ಶೇಮ್ ಶೇಮ್ ಪಪ್ಪಿ ಶೇಮ್. ಹಾಕು.
ನಮ್ಮ ಆ್ಯನಿವರ್ಸರಿ ಸ್ಪೆಷಲ್ ಜಾಮೂನ್ ಮಾಡ್ಕೊಂಡು ಬಂದಿದ್ದೀನಿ. ಥ್ಯಾಂಕ್ ಯು. ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬೇಕು. ಹೇಳ್ಕೊಡು. ನಮ್ಮ ಮನೆಗೆ ಬಂದು ನಾನು ತಿನ್ನಬೇಕು, ನಾನು ಮಾಡ್ಕೊಡ್ಬೇಕು. ನೀನೇ ಮಾಡ್ಕೊಂಡು ನಿನ್ನೆ ಮಾಡಿದ್ದೆ. ಚೆನ್ನಾಯ್ತಾ? ಸ್ವೀಟ್ ಸ್ವಲ್ಪ ಕಮ್ಮಿ ಹಾಕ್ತೀನಿ ನಾನು. ಇಲ್ಲ, ಕರೆಕ್ಟಾಗೈತೆ. ಕರೆಕ್ಟ್ ಆಯ್ತಾ? ನಮ್ಮ ಮನೆಯಲ್ಲಿ ಅವರಪ್ಪ ಕೇಳುತ್ತೆ ಪರ್ಫೆಕ್ಟಾಗಿ ಇರಬೇಕು ಅಂತ. ನಾನು ಸ್ವಲ್ಪ ಕಮ್ಮಿ. ನಾನು ಕಮ್ಮಿ ಕರೆಕ್ಟಾಗೈತಿದ್ದು. ಕಮ್ಮಿ ಏನಾಗಿಲ್ಲ. ಗುಲಾಬ್ ಜಾಮೂನ್ ಮಾಡೋದೇ ಕಮ್ಮಿ ನಾನು. ಎಣ್ಣೆ ಜಾಸ್ತಿ ಬೇಕು, ಸಕ್ಕರೆ ಜಾಸ್ತಿ ಬೇಕು, ಎರಡೂ ಆಗಲ್ಲ ನನಗೆ. ಚೆನ್ನಾಗೈತೆ. ಒಂಚೂರು ಕೊಡ್ತೀನಿ ಇಷ್ಟು. ಇನ್ನು ಸ್ವಲ್ಪ ಎತ್ತಿಟ್ಬಿಟ್ಟು ಇಷ್ಟು ತಗೊಂಡು ಮೊಟ್ಟೆ ಮಡಗಿದ್ದ. ಚೆನ್ನಾಗೈತಾ ನೀ? ನಾನೇ ಮಾಡಿದ್ದು. ಚೆನ್ನಾಗಿದೆಯಾ? ಬಾಯಲ್ಲಿಟ್ರೆ ಕರ್ಗೋಗಂಗಿದೆ ಅಲ್ವಾ? ಹಾಂ ಹೌದಾ? ಬೆಣ್ಣೆ ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಗುತ್ತಂತ ಹಂಗಿದೆ ಅಲ್ವಾ? ಥ್ಯಾಂಕ್ ಯು. ಪ್ರೀತು ನೀನು ತಿನ್ನಲ್ವಾ? ಏನದು? ಆಟ ಆಡೋದು ಸಿಕ್ಕೈತಾ ನಿಂಗೆ? ಹ್ಞೂ ಸೂಪರ್. ಎಲ್ಲಿಗೆ ಬಂದಿದ್ಯಾ ನೀನು? ಯಾರ ಮನೆಗೆ ಬಂದಿದ್ಯಾ? ಅನೀಶ್. ನಾನು ಟೇಸ್ಟು ಮಾಡಿಲ್ಲ ಹೆಂಗೈತೆ ಅಂತ. ಇವತ್ತು ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ. ಚೆನ್ನಾಯ್ತಾ ಅಮ್ಮ? ಚೆನ್ನಾಗೈತಾ ಹೇಳು. ತಣ್ಣಗೈತೆ. ಫ್ರಿಜ್ಜಲ್ಲಿ ಇರೋಲ್ಲ. ಚೆನ್ನಾಗಿದೆ. ಸ್ವೀಟ್ ಕಮ್ಮಿ. ಇನ್ನು ಸ್ಕೂಲ್ ಸ್ಟಾರ್ಟ್ ಆದ್ರೆ ಮತ್ತೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಫೈನಲಿ ಬಂದಿದ್ದಾರೆ. ನಮ್ಮ ಮನೆಗೆ ಬಂದು ಹೋಗ್ಬಿಡೋಣ ಒಂದ್ಸತಿ ನೋಡ್ಕೊಂಡು ಅಂತ ಬಂದಿದ್ದಾರೆ. ಅವರೇ ಮಟನ್ ಸಾಂಬಾರೆಲ್ಲ ಮಾಡ್ಕೊಂಡು ತಂದಿದ್ರು ಜಾಮೂನು. ನಾನು ಟೀ ಮಾಡಿಕೊಟ್ಟೆ ಬಂದಿದ ತಕ್ಷಣ. ಅಲ್ಲಿಂದ ಬಂದಿದ್ದಾಗ ನಮ್ಮಮ್ಮ ಸ್ವಲ್ಪ ಟೀ ಕುಡಿತಾರಲ್ವ, ತಲೆನೋವು ಬಂದ್ಬಿಡುತ್ತೆ ಅಂತ. ಅವರು ಮನೇಲಿ ಇದ್ದು ಹೊರಗಡೆ ಏನಾದರೂ ಈ ಥರ ಬಂದಾಗ ಅವ್ರಿಗೆ ತಲೆನೋವು ಬಂದ್ಬಿಡುತ್ತೆ. ಅವಾಗ ಒಂದು ಸ್ವಲ್ಪ ಟೀ ಕೊಟ್ರೆ ಸ್ವಲ್ಪ ಸಮಾಧಾನ ಆಗ್ತಾರೆ. ಇನ್ನು ಇವ್ರು 3 ಜನ ಇನ್ನು ಹಾಲಿಡೇಸಲ್ಲಿ ಅನೀಶ್ ಇದ್ರೆ ಒಂದಿನ ಇರಲಿಲ್ಲ, ಹಂಗಾಗಿತ್ತು. ಹೆಂಗೋ ಒನ್ ಡೇ ಸೇರ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಹಾಲಿಡೇಸ್ ಬರೋವರೆಗೂ ಇವ್ರು 3 ಜನ ಸಪ್ರೇಟೇ. ಪ್ರೀತಮ್ ಒಂದು ಬುಕ್ ಇಟ್ಕೊಂಡ್ಬಂದ ಅವನು ಓದಕ್ಕೆ ಅಂತ. ಅನೀಶು ಅಂತ. ಉಲ್ಟಾ ಅದೇನು ಅಂತ ಹೇಳ್ಬೇಕೀಗ. ಅಲ್ಲಿ ಒಂದು ಮಂಕಿ ಐತೆ. ಆ ಚಿತ್ರದಲ್ಲಿ ಏನೇನೈತೆ ಎಲ್ಲ ಎಕ್ಸ್ಪ್ಲೇನ್ ಮಾಡೋದೀಗ. ಕನ್ನಡ ಬುಕ್ ನೋಡಿ ಎಷ್ಟೋ ದಿನ ಆಗೋಗಿತ್ತಲ್ಲಕ್ಕ. ಏನಪ್ಪ ಅದು? ಓದ್ತೀಯ ನೀನು? ಅವನು ಓದಕ್ಕೆ ಬರಲ್ಲ. ಆ ಪಿಕ್ಚರಲ್ಲಿ ಏನೇನಾಯ್ತೋ ಎಲ್ಲ ಹೇಳ್ಬೇಕು. ಕನ್ನಡ ಓದಿಸ್ಬೇಕು ಕಣಮ್ಮ. ಹೇಳ್ಕೊಡಪ್ಪ ಇನ್ನೂ ಸರಿ ಹೇಳ್ಕೊಡು. ಅಯ್ಯೋ ಕಿತ್ತೋಯ್ತಂತೆ ಬುಕ್ಕು. ನೀನು ಸಾಯಂಕಾಲ ತಕ್ಕ ಕುಂಡ್ರಿಸ್ಕೊಂಡು ಹೇಳ್ಕೊಟ್ರು ಕೇಳ್ತಾನ. ಅಮ್ಮ ಅದು ಪಾಪು. ಅಮ್ಮನ ಪಾಪುನ ಅಕ್ಕನ ಸವಿ ಕನ್ನಡ. ಇನ್ನ ಫ್ರೈಡೆ ಬಟ್ಟೆ ಬುಕ್ಸು ಸಿಕ್ಕಿರ್ಲಿಲ್ಲ. ಮತ್ತೆ ಸ್ಯಾಟರ್ಡೆ ಹೋದ್ವಿ. ಪ್ರೀತಮು ಪ್ರಗತಿನೂ ಬಂದ್ರು ಅನೀಶ್ ಅವ್ರ ಸ್ಕೂಲ್ಗೆ. ಇನ್ನ ಚಿನ್ಮಯಿ ಅಕ್ಷಯ್ ಅವ್ರದ್ದು ನಾವೇ ಇಸ್ಕೊಂಡ್ ಬರೋಣ ಅಂತ ಎಲ್ಲಾರ್ದು ಒಟ್ಟಿಗೆ 3 ಜನನು ಒಂದೇ ಸ್ಕೂಲ್ ಅಲ್ವಾ, ಒಂದೇ ಹತ್ರ ಕಲೆಕ್ಟ್ ಮಾಡ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಹೋಗಿದ್ವಿ. ಹೋಗಿ ಇಸ್ಕೊಂಡ್ ಬಂದ್ವಿ. ಸೈಜ್ ಕೊಟ್ಟಿದ್ವಿ. ಅಲ್ಲಿ ಅಳತೆ ತಗೊಂಡ್ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಫುಲ್ ರಶ್ ಅಂದ್ರೆ ರಶ್. ನಮ್ ಸ್ಕೂಲ್ ಡೇಸ್ ನೆನಪಾಯ್ತು ಇವ್ರದೆಲ್ಲ ನೋಡಿ. ನಮ್ದು ಏನು ಇಲ್ಲ ಇದ್ರಲ್ಲಿ. 20% ಇಲ್ಲ ಅನ್ಸುತ್ತೆ. ನಮ್ಮ ಅಪ್ಪ ಅಮ್ಮ ಅವರು ಬರ್ಸೋರು ಯಾವ್ದಾವ್ದು ಬುಕ್ಸ್ ಬೇಕು ಅಂತ. ಅದನ್ನ ಇವ್ರೋಗಿ ಬುಕ್ ಸ್ಟೋರ್ ಅಲ್ಲಿ ತಗೊಂಡ್ ಬಂದ್ ಕೊಡೋರು. ಅದಕ್ಕೆ ಬೈಂಡ್ ಹಾಕೋದು
ಆ ಖುಷಿನೇ ಬೇರೆ. ಅವಾಗ ಒಂಥರ ಖುಷಿ. ಸ್ವಲ್ಪ ಇದ್ರೂ ಇಷ್ಟೊಂದು ಇರ್ಲಿಲ್ಲ ಇವರಷ್ಟು. ಈಗಿನ ಕಾಲದ ಎಜುಕೇಶನ್ ಅಷ್ಟು ನಮ್ಗೆ ಇರ್ಲಿಲ್ಲ ಅನ್ಸುತ್ತೆ. ಇದ್ರಲ್ಲಿ ಒಂದು 20% ನಮ್ಮ ಎಜುಕೇಶನ್ ಎಲ್ಲ ಇರ್ಲಿಲ್ಲ. ಅದನ್ನೇ ಏನ್ ಎಂಜಾಯ್ ಮಾಡ್ತಿದ್ವಿ. ಬುಕ್ಸ್ ಕೊಡ್ತಿದ್ದಂಗೆ ಏನೇನೈತೆ ಎಲ್ಲ ಫಸ್ಟ್ ಇಂದ ತಿರುಗಿಸ್ ಲಾಸ್ಟ್ ವರ್ಗು ಎಲ್ಲಾ ಬುಕ್ಸು ನೋಡ್ಬಿಡ್ತಿದ್ದೋ. ಆ ಬುಕ್ಸ್ ತರದೇ ಒಂದ್ ಖುಷಿ ನಮ್ಗೆ. ಅದು ನೋಡೋದು ಓಪನ್ ಮಾಡಿ ಏನೇನ್ ಚಾಪ್ಟರ್ ಯಾವ್ದ್ಯಾವ್ದು ಅಂತ. ಈ ಕಾಲದಲ್ಲಿ ತಂದ್ರೆ ನೋಡೋದೇ ಇಲ್ಲ. ನಾವೇ ತೋರ್ಸ್ಬೇಕಷ್ಟೇ ಫೋರ್ಸಬಲ್ ಇದೈತೆ ಅದೈತೆ ಅಂತ. ಇನ್ನ ನನ್ನ ತಂಗಿ ಇಸ್ಕಾನ್ ಹತ್ರ ಹೋಗಿತ್ತಂತ. ಅಲ್ಲಿ ನೀಟಾಗಿ ಇದು ಮೈದಾ ಶುಗರ್ ಎಲ್ಲ ಯೂಸ್ ಮಾಡ್ದಲೆ ಮಾಡ್ತಾರೆ. ನಿನ್ಗೇನಾದ್ರೂ ತಿನ್ಬೇಕು ಅನ್ಸಿದ್ರೆ ಇದನ್ನ ಇಟ್ಕೊಂಡು ಅವಾಗ ಏನಾದ್ರು ತಿನ್ಬೇಕು ಅನ್ಸ್ದಾಗ ತಿನ್ನುವಂತೆ ಅಂತ ಅನ್ಬಿಟ್ಟು ನನ್ಗೆ ಅಂತ ಇದಿಷ್ಟು ತಗೊಂಡ್ ಬಂದಿದ್ದಾರೆ. ಅಲ್ಲೇನು ಇದೆಲ್ಲ ಹಾಕಲ್ಲ, ನೀನ್ ಆಚೆ ತಿಂಡಿ ತಿನ್ನಲ್ವಲ್ಲ ಅನ್ಬಿಟ್ಟು. ಇನ್ನು ಅವರು ಹೊರಟ್ರು. ಸಂಜೆ ಅವರು ಏನು ಜಾಸ್ತಿ ವಿಡಿಯೋನೇ ಮಾಡ್ಲಿಲ್ಲ ಅವ್ರು ಬಂದಿದ್ದು. ಇನ್ನ ನೋಡಿ ಎಲ್ಲಾ ತಂದ ಐಟಮ್ಸ್ ಹಿಂಗೆ ಈ ರೂಮಲ್ಲಿ ಡಂಪ್ ಮಾಡ್ಬಿಟ್ಟಿದೀನಿ. ಇದೆಲ್ಲ ಇವಾಗ ಕ್ಲೀನ್ ಮಾಡ್ಬೇಕು. ಇದು ಸಂಡೇ ವ್ಲಾಗ್. ಸ್ಯಾಟರ್ಡೆ ನಮ್ ತಂಗಿಯವ್ರು ಬಂದಿದ್ದು, ನಮ್ಮ ಅಮ್ಮರು ಹೋದ್ರ ಅಷ್ಟೇ. ಇನ್ನ ಸ್ಕೂಲ್ ಹತ್ರ ಹೋಗಿ ನಾನು ಯೂನಿಫಾರ್ಮ್ ಶೂಸ್ ಇಸ್ಕೊಂಡ್ ಬಂದಿರೋದು. ಅವ್ರು ಅಡ್ಗೆ ಮಾಡ್ಕೊಂಡ್ ಬಂದಿದ್ರು, ಊಟ ಮಾಡಿದ್ರು, ಸಂಜೆ ತನಕ ಇದ್ರು, ಮತ್ತೆ ಹೊರಟ್ರು ಟೈಮ್ ಆಗೋಗುತ್ತೆ ಅನ್ಬಿಟ್ಟು. ಇನ್ನ ಇದು ಸಂಡೇ ವ್ಲಾಗು. ಸಂಡೇ ಅದೆಲ್ಲ ಕ್ಲೀನ್ ಮಾಡ್ತಾ ಇದೀವಿ. ಇನ್ನೂ ಸ್ವಲ್ಪ ಇತ್ತು ಬುಕ್ಸ್ ಬೈಂಡ್ ಮಾಡೋ ಅಂಥದ್ದು. ಅವರು ಮಾಡಿದ್ರು. ಇನ್ನ ಒಂದ್ ಸ್ವಲ್ಪ ಹಂಗೂ ಬ್ಯಾಲೆನ್ಸ್ ಇತ್ತು. ಸರಿ, ಅವಂದು ಸ್ಟಡಿ ಟೇಬಲ್ ಆ ರೂಮಲ್ಲಿ ಇತ್ತು. ಆ ರೂಮಲ್ಲಿ ಇತ್ತಂದ್ರೆ ಏನಾಯ್ತಿತ್ತು, ಬುಕ್ಸ್ ಎಲ್ಲ ತಗೊಂಡೋಗಿ ಅಲ್ಲಿ ಇಡ್ತಿದ್ವಿ. ಅವನ ಆ ಕಡೆ ತಿರ್ಗು ನೋಡ್ತಿರ್ಲಿಲ್ಲ. ಆ ಕಡೆ ರೂಮಲ್ಲಿ ಒಬ್ನೇ ಕುತ್ಕೊಂಡು ಓದ್ಕೊಳ್ಳಲ್ಲ ಅಂತ. ಇನ್ನ ಅಷ್ಟೊಂದು ದೊಡ್ಡವನಲ್ವಲ್ಲ. ಸರಿ, ಇಲ್ಲಾದ್ರೆ ನಾನು ಅಡ್ಗೆ ಮಾಡ್ಕೊಂಡು ಹಿಂಗೆ ಓದಿಸ್ಬೋದು, ಇಲ್ಲೇ ಇರ್ಲಿ ಅನ್ಬಿಟ್ಟು ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಹಾಲ್ಗೆನೆ. ಅದನ್ನ ಎಲ್ಲ ಒರೆಸಿ ಬುಕ್ ಎಲ್ಲ ಯಾವ್ದು ಬೇಕು ಬೇಕಿಲ್ದಲ್ಲಿರೋದು, ಖಾಲಿಯಾಗಿರೋದು, ಪೇಜಸ್ ಇರೋದು, ಲಾಸ್ಟ್ ಇಯರ್ದು ಎಲ್ಲ ನೋಡಿ ಈ ವರ್ಷದೆಲ್ಲ ಜೋಡಿಸ್ಬೇಕಲ್ವಾ. ಅದನ್ನೆಲ್ಲ ಮಾಡ್ಕೊಡ್ತಾವ್ರೆ. ಇವತ್ತು ಸಂಡೇ ಆಗಿರೋದ್ರಿಂದ ಕೊಡು ನಾನೆಲ್ಲ ಮಾಡ್ಕೊಡ್ತೀನಿ, ನೀನೊಬ್ಳೆ ಮಾಡಕ್ಕಾಗಲ್ಲ ಅನ್ಬಿಟ್ಟು. ಇನ್ನ ನಾವು ಯಾವ್ದಾವ್ದು ಬೇಕು ಅಂತ ನೋಡ್ಕೊಂಡು ಅಮ್ಮ ಮಗ ಬುಕ್ಸ್ ತಗೊಂಡೋಗಿ ಕೊಟ್ವಿ. ಅವರು ನೀಟಾಗೆಲ್ಲ ಜೋಡಿಸಿ ಒರೆಸಿ ಬೈಂಡ್ ಮಾಡಿ ಸಂಡೇ ಇದೀನ್ ಮನೆ ಹತ್ರ ಮಾಡ್ಕೊಡ್ತೀನಿ ಕೊಡು ಅಂತ ಹೆಲ್ಪ್ ಮಾಡ್ತಾ ಇದ್ರು. ಈ ಸಂಡೇ ಪೂರ್ತಿ ಇದೇ ಆಯ್ತು. ಬೆಳಿಗ್ಗೆನೆ ತಗೊಂಡ್ಬಿಟ್ಟಿದ್ದಾರೆ, ಕೊಡು ಎಲ್ಲ ನಾನು ಮಾಡ್ಕೊಡ್ತೀನಿ ಅಂತ. ಸದ್ಯಕ್ಕೆ ಹೆಂಗೋ ಮಾಡ್ಕೊಟ್ರೆ ಎಷ್ಟೋ ಹೆಲ್ಪ್ ಆಯ್ತು ನನ್ಗಂತೂ. ಆ ರೂಮ್ ಒಳಗಡೆ ಹೋದಾಗೆಲ್ಲ ಯಪ್ಪ ನೋಡೋದು, ಇದನ್ನ ಮಾಡಕ್ಕಾಗತ್ತಾ ಅಂತ ಯೋಚನೆ ಮಾಡ್ಕೊಳ್ಳೋದು. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ ಅಂತ ಹಂಗೆ ಬಿಟ್ಬಿಟ್ಟಿದೆ. ಸದ್ಯಕ್ಕೆ ಹೆಂಗೋ ಹೆಲ್ಪ್ ಮಾಡಿದ್ಕೆ ಸರೋಯ್ತು. ಹೆಂಗೋ ಕ್ಲೀನ್ ಆಯ್ತು. ಆ ರೂಮ್ ನೋಡಿದ್ರೆ ಭಯ ಆಗ್ತಿತ್ತು. ಏನ್ ಇಷ್ಟೊಂದು ಹಿಂಗ್ ತುಂಬ್ಕೊಂಡಿದ್ಯಾ ಗೋಡನ್ ಆದಂಗೆ ಎಲ್ಲ ಬುಕ್ಸ್ ಅಂತ ಅನ್ಬಿಟ್ಟು ಜೋಡ್ಸೋಣ ಅಂತಾನೆ ನಾನು ನೋಡೋದು. ಅಯ್ಯೋ ಸುಸ್ತಾಗುತ್ತಾ, ಆಗಲ್ಲ ಇರು ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ ಅನ್ನೋದು. ಅದು ಹಂಗೆ ಬ್ಯಾಲೆನ್ಸ್ ಉಳಿಯೋದು ಹಂಗಾಗ್ತಿತ್ತು. ಹೆಂಗೋ ಸಂಡೇ ಫುಲ್ ಕ್ಲಿಯರ್ ಆಯ್ತು. ಬ್ಯಾಗ್ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ, ಅದಕ್ಕೆಲ್ಲ ಬುಕ್ಸ್ ಜೋಡಿಸ್ಕೊತಾವ್ರೆ. ಅಪ್ಪ ಸ್ಕೂಲ್ ಸ್ಟಾರ್ಟ್ ಆದ್ರೆ ಅಪ್ಪ ಅಮ್ಮಂಗಂತೂ ಇವಾಗ ಫುಲ್ ಕ್ಲಾಸ್ ಅನ್ಸುತ್ತೆ. ನಾವು ನಮ್ಮ ಎಜುಕೇಶನ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಅನ್ಸುತ್ತೆ. ಇವ್ರದ್ದು ಎಜುಕೇಶನ್ ಅಷ್ಟು ಸೀರಿಯಸ್ ಆಗಿ ತಗೊಂಡು ಫಾಲೋ ಮಾಡ್ತಾ ಇರ್ತೀವಿ. ಅವ್ರ ಟೀಚರ್ಸ್ ಹೇಳೋ ಸ್ಕೂಲಿಂದ ಬರೋ ಪ್ರತಿಯೊಂದು ರೂಲ್ಸ್ನು ಅಷ್ಟು ಸೀರಿಯಸ್ ಆಗಿ ಫಾಲೋ ಮಾಡ್ತೀವಿ. ನಮ್ಮ ಎಜುಕೇಶನ್ನೇ ನಾವು ಇಷ್ಟೊಂದು ಸೀರಿಯಸ್ ಆಗಿ ಫಾಲೋ ಮಾಡಿಲ್ಲ ಅನ್ಸುತ್ತೆ. ಅದು ಹೋದ್ರೆ ಹೋಗ್ಲಿ ಬಿಡು, ಆದ್ರೆ ಹೋಗ್ಲಿ. ಈಗ ನಮ್ಮ ಮಗಂಗೆ ಹಂಗೆ, ಅವನ್ಗೇನು ಹೋದ್ರೆ ಹೋಗ್ಲಿ ಬಂದ್ರೆ ಆದ್ರೆ ಆಯ್ತು. ಬಿಡು ಮಮ್ಮಿ ಇನ್ನೂ ವರ್ಕ್ಶೀಟು ಹೋಮ್ವರ್ಕು ಹಾಲಿಡೇಸ್ದು ಮುಗಿಸಿಲ್ಲ ಅಣ್ಣ. ಇನ್ನ ಫುಲ್ ಸೆಟ್ ಆಯ್ತು ಅವ್ನ್ ಬ್ಯಾಗ್, ಏನ್ ಬೇಕು ಬುಕ್ಸ್ ಅದು ಮತ್ತೆ ಪೌಚು ಅದೆಲ್ಲ ಸೆಟ್ ಮಾಡಿ ಬ್ಯಾಗಿಗೆ ಜೋಡಿಸಿ ಸ್ಟಡಿ ಟೇಬಲ್ ಎಲ್ಲ ರೆಡಿ ಆಯ್ತು. ಇನ್ನ ಸ್ಕೂಲ್ ಸ್ಟಾರ್ಟ್ ಆದ್ರೆ ಬೆಳಿಗ್ಗೆ ಸೋಮವಾರ ಸ್ಕೂಲ್ ಐತೆ ಅಂತ ಇವತ್ತು ಸಂಡೇನೆ ಎಲ್ಲ ಮುಗಿಸ್ಕೊಂತಾ ಇರೋದು. ನಾಳೆಯಿಂದ ಗೊತ್ತಲ್ಲ ರೆಗ್ಯುಲರ್ ಆಗಿರುತ್ತೆ. ಇವತ್ತು ಮಾಡಿದ್ರೆ ನೀಟಾಗಿಲ್ಲ ಒಂದ್ ಕಡೆಯಿಂದ, ನಾಳೆಯಿಂದ ಮಾಡಕ್ಕಾಗಲ್ಲ ಅನ್ಬಿಟ್ಟು ನಾನು ಇದ್ದೀನಿ ಅಂತ, ಹೆಂಗೋ ನನ್ನ ಕೈಲಿ ಮಾಡಕ್ಕಾಗಲ್ಲ ಅಂತ ಅವರೇ ಹೆಲ್ಪ್ ಮಾಡ್ತಾ ಇರೋದು ಸದ್ಯಕ್ಕೆ. ನನ್ಗೆ ಭಯ ಆಗಿದೆ, ಹೆಂಗೆ ರೆಡಿ ಮಾಡೋದು, ಇನ್ನ ಬುಕ್ ಸೆಟ್ ಆಗಿಲ್ಲ, ಬ್ಯಾಗ್ ಸೆಟ್ ಆಗಿಲ್ಲ, ಅದು ಇದು ಅಂತ. ಫೈನಲಿ ಈ ತರ ಸೆಟ್ ಆಯ್ತು. ಈ ತರ ಹೊಸ ಬುಕ್ಸ್ ಎಲ್ಲ ಒಂದ್ ಕಡೆ ಬೈಂಡ್ ಹಾಕಿರೋದೆಲ್ಲ ಆ ತರ ಡಿವೈಡ್ ಮಾಡ್ಕೊಂಡು ಬ್ಯಾಗು ಎಲ್ಲ ಈ ತರ ಸೆಟ್ ಮಾಡಿ ಇಟ್ಟವ್ರೆ. ಟಿಫನ್ ಟೈಮ್ ಆಯ್ತು ಅನ್ಬಿಟ್ಟು ನಾವೆಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡ್ವಲ್ಲ ಅನ್ಬಿಟ್ಟು ನಾನೇ ಇವತ್ತು ಮ್ಯಾಗಿ ಮಾಡ್ತೀನಿ ಅಂತ ಅನ್ಬಿಟ್ಟು ಮಾಡ್ತಾವ್ರೆ. ಮಗುಂಗೆ ನಾನೇ ಮಾಡ್ಕೊಡ್ತೀನಿ ಅನ್ಬಿಟ್ಟು. ಹೇಗ್ ಮಾಡ್ತಾರೆ ನೋಡೋಣ. ಸ್ಪೆಷಲ್ ಸಂಡೇ. ಆಹಾ, ಕೈ ಮುಕ್ಕೊಂಡು ಹಚ್ಬೇಕು ಒಲೆಗೆ. ಮಗಂಗೋಸ್ಕರ ಮ್ಯಾಗಿ ಮಾಡ್ತಾ ಇರುವವರು ನಮ್ಮಲ್ಲಿ ಇವರು. ಸಾಕು
ನಂಗನ್ಸುತ್ತೆ ಈ ಸತಿ ಮ್ಯಾಗಿ ಸೈಕ ಇರುತ್ತೆ. ಯಾಕೆ? ನೋಡ್ತಾನೆ ಅನೀಶು ನಮ್ಮ ಅಪ್ಪ ಹೆಂಗೆ ಮಾಡ್ತಾರೆ, ಕರೆಕ್ಟಾಗಿ ಮಾಡ್ತಾರಾ ಇಲ್ವಾ ಅಂತ ಅಲ್ವೇನಾ ಅನಿ? ಮತ್ತೆ ನಾನು ಬೇರೆ ಯೋಚಿಸ್ತಾ ಇದೀನಿ ನೋಡ್ಕೊಂಡು. ಏನು ಯೋಚಿಸ್ತಿದ್ಯಾ? ನಾನು ದೊಡ್ಡವರ ಮೇಲೆ ಮಾಡ್ತೀನಿ. ಹೆಂಗೆ ಮಾಡೋದು ಅಂತ ಗೊತ್ತಾ ನಿಮಗೆ? ಮತ್ತೆ ಮಾಡ್ತಾ ಇದ್ದೀರಲ್ಲ. ಮ್ಯಾಗಿ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ಅನ್ಕೊಂಡೆ ಮಾಡ್ತಾ ಇದ್ದಾರೆ. ಹೆಂಗ್ ಮಾಡ್ತಾರೆ ನೋಡಬೇಕು. ನಾನು ಇನ್ನ ಇಲ್ಲಿ ABC ಜ್ಯೂಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದಕ್ಕೆ ಆಮ್ಲ, ಬೀಟ್ರೂಟ್, ಕ್ಯಾರೆಟ್ ಮತ್ತೆ ಸ್ವಲ್ಪ ಶುಂಠಿ, ಸ್ವಲ್ಪ ಪುದೀನ, ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ. ಇದಿಷ್ಟು. ಇನ್ನ ಉಪ್ಪೇನು ಸೇರಿಸಲ್ಲ ಇದಕ್ಕೆ. ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಲಾಸ್ಟಲ್ಲಿ ಲೆಮನ್ ಸೇರಿಸ್ಕೊಳ್ಳೋದು ಅಷ್ಟೇ ಇದಕ್ಕೆ. ನನಗೆ ಹಿಮೋಗ್ಲೋಬಿನ್ ಲೆವೆಲ್ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅದು ಫೈನಲಿ ಒಂದು ಲೆವೆಲಿಗೆ ಬರಲೇಬೇಕು. ಮಿನಿಮಮ್ಮು ಇಲ್ಲ, ನನಗೆ ತೀರಾ ಕಡಿಮೆ ಇದೆ ಹಿಮೋಗ್ಲೋಬಿನ್. ಅದಕ್ಕೋಸ್ಕರ ಆಮ್ಲ ಜ್ಯೂಸು ಮತ್ತು ಆಮ್ಲ ಮತ್ತು ಬೀಟ್ರೂಟು, ಕ್ಯಾರೆಟು ಇದು ಬ್ಲಡ್ ಚೆನ್ನಾಗಿ ಇದು ಮಾಡುತ್ತೆ ಅಂತ ಮಾಡ್ಕೊತೀನಿ. ಫೈನಲಿ ಮ್ಯಾಗಿ ರೆಡಿ ಆಗಿದೆ. ಆಮ್ಲ ಜ್ಯೂಸು ಅಂದರೆ ABC ಜ್ಯೂಸು ಸಹ ರೆಡಿ ಆಗಿದೆ. ನಾನು ಇದಕ್ಕೆ ಸಾಲ್ಟ್ ಹಾಕಲ್ಲ, ಲೆಮನ್ ಮಾತ್ರ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡೋದಷ್ಟೇ. ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಂಡ್ರೂ ಆಗುತ್ತೆ, ಇಲ್ಲ ಲೋಟಕ್ಕೆ ಹಾಕ್ಬಿಟ್ಟು ಹಿಂಗೆ ಮಳ್ಳು ಇತ್ತಾರೆ ಅಂತಾರಲ್ಲ ಆ ಥರ ಮಾಡಿದ್ರೂ ಆಗುತ್ತೆ. ಏನು ಮಿಕ್ಸಿಗೆ ಹಾಕಬೇಕು ಅಂತ ಏನಿಲ್ಲ ಜ್ಯೂಸ್ನ. ಹಾಕೊಳ್ಳೋರು ಮಿಕ್ಸಿಗೆ ಹಾಕೊಬೋದು. ಬೀಟ್ರೂಟು, ಕ್ಯಾರೆಟು, ಆಮ್ಲ ಮತ್ತು ಕರ್ಬೇವಿನ ಸೊಪ್ಪು ತುಂಬ ಒಳ್ಳೆಯದು ಹೆಲ್ತ್ಗೆ. ನಾನು ಈಗ ಇದನ್ನೇನು ಇದು ಸೋದಿಸ್ಕೊಳ್ಳೋರು ಹಂಗೆ ಸೋದಿಸ್ಕೊಳ್ಳಿ. ನನಗೆ ಅದು ಒಂದು ಸ್ವಲ್ಪ ಪೀಸ್ ಇದ್ರೂ ಹಾಗೆ ಗಟ್ಟಿ ಇದ್ರೆ ಹಂಗೆ ಕುಡ್ಕೊತೀನಿ. ನಾನೇನು ಇದನ್ನ ಇದು ಮಾಡ್ಕೊಂಡಿಲ್ಲ, ಸೋಸ್ಕೊಳ್ಳೋಂಡಿಲ್ಲ. ಜ್ಯೂಸ್ನ ಹಂಗೆ ಮಾಡ್ಕೊಂಡಿದ್ದೀನಿ. ನಂಗೆ ಹಂಗೇನೆ ಕುಡಿತೀನಿ, ಕಂಫರ್ಟ್ ಐತೆ ಅದಕ್ಕೋಸ್ಕರ. ಇನ್ನು 3 ಜನಕ್ಕೂ ಮ್ಯಾಗಿ ಮತ್ತು ಅಪರೂಪ ಮ್ಯಾಗಿ ಅವತ್ತು ಅನೀಶ್ ಮಾಡಿದ್ದಕ್ಕೆ ಇವತ್ತೇ ಮಾಡಿರೋದು. ಅದು ಮಾಡ್ತಾ ಇರಲಿಲ್ಲ, ಅಲ್ಲಿ ಎಲ್ಲರೂ ಇರ್ತಾರೆ ಮಾಡೋಣ ಅಂತ ನನ್ನ ತಂಗಿ ತೊಗೊಂಡು ಬಂದಿತ್ತಂತೆ. ನಾವು ಬೇಗ ಬಂದ್ಬಿಟ್ವಲ್ವ, ಅನೀಶ್ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಇಲ್ಲಿ ಕೊಟ್ಟು ಕಳಿಸಿತ್ತು, ಅದಕ್ಕೋಸ್ಕರ ಮಾಡಿದ್ದಷ್ಟೇ. ಮಕ್ಕಳು ಅಲ್ಲೆಲ್ಲ ಇರ್ತಾರೆ. ತುಂಬ ದಿನ ಆಗಿತ್ತಲ್ಲ ಪ್ರಗತಿ ತಿಂದು, ಅವಳು ತುಂಬ ದಿನದಿಂದ ಏನೂ ತಿಂದಲ್ಲ. ನಮ್ಮ ಅಮ್ಮವ್ರ ಮನೇಲಿ ನಮ್ಮಮ್ಮ ಏನೂ ಮಾಡ್ಕೊಡಲ್ಲ, ಅದಕ್ಕೋಸ್ಕರ ಆಮ್ಲ ಇರೋದಕ್ಕೆ ಸ್ವಲ್ಪ ಅವನಿಗೆ ಒಗ್ರು. ಇನ್ನು ಇವತ್ತೇ ಮಾಡಿದ್ದು. ತುಂಬ ಅಪರೂಪಕ್ಕೆ ಒಂದ್ಸತಿ ಒಂದು ಅನ್ಹೆಲ್ದಿ ಫುಡ್ ಜೊತೆ 2 ಹೆಲ್ದಿ ಫುಡ್ಡು. ಮಾವಿನ ಹಣ್ಣು ಕಟ್ ಮಾಡಿದ್ದೆ ಅಲ್ವಾ, ಊರಿಂದ ಎಲ್ಲ ತಂದಿದ್ರು, ಜಾಸ್ತಿ ಇತ್ತು ಮಾವಿನ ಹಣ್ಣು ಅಂದ್ಬಿಟ್ಟು, ಜೊತೆಗೆ ಮಾವಿನ ಹಣ್ಣು, ಜ್ಯೂಸು, ಮ್ಯಾಗಿ. ಇವತ್ತಿನ ಮ್ಯಾಂಗೋ ಬ್ರೇಕ್ಫಾಸ್ಟ್ ಸಂಡೇ ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹೆಂಗೈತೆ ನೀವು ಮಾಡಿರೋದು? ಮಾತಾಡಂಗಿಲ್ವಾ? ಇನ್ನು ಈಗ ನಾನು ಟೇಸ್ಟ್ ಮಾಡೋ ಸಮಯ. ಟೇಸ್ಟು ಚೆನ್ನಾಗಿ ಬಂದಿತ್ತು, ಚೆನ್ನಾಗಿ ಮಾಡಿದ್ರು. ಅದು ಮ್ಯಾಗಿನೇನು ಯಾರು ಹೆಂಗೆ ಮಾಡಿದ್ರು ಚೆನ್ನಾಗಿರುತ್ತೆ, ಆದರೂ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿತ್ತು. ಇನ್ನು ನಮ್ಮ ಮನುಷ್ಯನ ಫೇವ್ರೆಟ್ ಸಾಂಗ್ ಬರ್ತೈತೆ, ಕಸಿನ್ ಗಡಿಯೋನ್ ಹಾಕೊಂಡ್ಬರ್ತಾರೆ ಡೈಲಿ. ಅದೇ ಯಾವ್ದು ಕೇಳಿಸ್ಕೊಡಿ ಹಿಂಗೆ. ಈ ಹಾಡು ಡೈಲಿ ಹಾಕೊಂಡ್ಬರ್ತಾರಲ್ಲ ಕಸಿನವರು, ಅದನ್ನೇ ಕೇಳಿಸ್ಕೊಂಬಿಟ್ಟು ಅದನ್ನೇ ಹೇಳ್ತಿರ್ತಾನೆ ನಮ್ಮ ಮನುಷ್ಯ ಸಂಜೆ ತನಕ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು, ಹಾಗೆ ಆಚೆ ಹೋಗಿದ್ವಿ. ನೆನ್ನೆ ಲಂಚ್ ಬಾಕ್ಸ್ ಸಿಕ್ತು, ಲಂಚ್ ಬ್ಯಾಗ್ ಸಿಕ್ಕಿಲ್ಲ. ಲಂಚ್ ಬ್ಯಾಗ್ ತೊಗೊಂಡು ಬರೋಣ. ಇಲ್ಲೂ ನಾನು ಮೈನ್ ರೋಡಲ್ಲಿ ನೋಡಿದ್ದೆ, ಅವಾಗ ಅಲ್ಲೇ ಹೊಲಿತಾರೆ. ಅದಕ್ಕೆ ನೋಡ್ಕೊಂಬರೋಣ ಅದು ಹೇಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೋಗ್ತಾ ಇದ್ದೀವಿ. ತೊಗೊಂಡು ಬಂದ್ಬಿಡೋಣ ಹಂಗೆ ಚೆನ್ನಾಗಿದ್ರೆ ಅಂತ. ಇನ್ನು ಬುಕ್ ಸ್ಟೋರಲ್ಲಿ ಸ್ವಲ್ಪ ಬೈಂಡಿಂಗ್ ಖಾಲಿ ಆಗೋಗಿತ್ತು. ಬೈಂಡಿಂಗು, ಲೇಬಲ್ಲು ಅದೆಲ್ಲ ತೊಗೊಂಡು ಬರೋಣ ಅಂತ ಹೋದ್ವಿ ಸಂಡೇನು. ಮತ್ತೆ ಅದೇ 3 ದಿನದಿಂದ ಸ್ಕೂಲ್ ಡೇ ಆಗೈತೆ ನಮಗಂತೂ. ಅಲ್ಲೇ ಸ್ಟಿಚ್ಚು ಮಾಡಿಕೊಡ್ತಾವ್ರೆ ನೋಡಿ. ಬ್ಯಾಗ್ ತೊಗೊಂಡ್ವಿ, ಅವರು ಮತ್ತೆ ಎಕ್ಸ್ಟ್ರಾ ಒಂದೊಂದು ಹೊಲಿಗೆ ಹಾಕಿ ಕೊಡ್ತಾರೆ. ಇನ್ನು ಬುಕ್ ಹೌಸಿಗೆ ಬಂದ್ವಿ. ಬೈಂಡು ಮತ್ತು ಲೇಬಲ್ ತೊಗೊಂಡು ಒಂದು ಸ್ವಲ್ಪ ಅವ್ನಿಗೇನೋ ಬೇಕು ಅಂತ ಸ್ವಲ್ಪ ಪಾಟು ಕೆಳಗಡೆ ಪ್ಲೇಟ್ ಬರುತ್ತಲ್ಲ, ಅದು ನೀರಿಂದು ಅದು ಎಲ್ಲ ಸೇರಿಸಿ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ಆ ತಾತ ಬೆಕ್ಸ್ ಹಾಕೊಂಡಿತ್ತು, ಅದನ್ನು ಮಮ್ಮಿ ನಾವು ಬಂದಿವಾಗ ಅಂಗಡಿಲಿ ಅಂತ ತಗೊಂಡ್ಬಿಡೋದು ಈ ಥರ. ಏನ ಬೇಕು ತಗೊಂಡ್ಬಿಡ್ತೀವಿ. ಅಲ್ಲಿಂದ ಬಂದಮೇಲೆ ಹಾಲಿಗೆ ಸ್ವಲ್ಪ ಮುಸ್ಲಿ ತೊಗೊಂಡಿದ್ನಲ್ಲ ಹಾಕೊಟ್ಟೆ, ಅವ್ನಿಗೆ ಇಷ್ಟ ಅಂತ ಅಂದ್ಬಿಟ್ಟು ತಿಂದ್ಬಿಟ್ಟು. ಇನ್ನು ಹೋಮ್ವರ್ಕ್ ಮಾಡಬೇಕು, ಅವನು ಹೋಮ್ವರ್ಕು ಇನ್ನು ಬ್ಯಾಲೆನ್ಸ್ ಉಳಿಸಿದ್ದಾನೆ. ಅಲ್ಲಿ ಇಲ್ಲಿ ಸುತ್ತಿರೋದೇ ಆಗೈತೆ. ಹೋಮ್ವರ್ಕ್ ಎಲ್ಲ ಬರ್ದಿದ್ಯಾ? ಇನ್ನೂ ಸ್ವಲ್ಪ ಐತೆ ಬ್ಯಾಲೆನ್ಸು.
ಬರಿತಾ ಇದೆಯಾ? ಬೇಗ ಬೇಗ ಬರೀ ಸ್ವಲ್ಪ. ಸ್ಕೂಲ್ ಬಗ್ಗೆನೇ ಟೆನ್ಷನ್. ಟೆನ್ಷನ್ ನಿನಗೆ. ವರ್ಷ ವರ್ಷ ನಾನೇ ಬೈಂಡಿಂಗ್ ಹಾಕ್ತಿದ್ದೆ, ಅವ್ರನ್ನೇನು ಕೇಳ್ತಾ ಇರಲಿಲ್ಲ. ಅವರು ಕೆಲಸದಿಂದ ಬರೋಷ್ಟು ನಾನು ಮಧ್ಯಾಹ್ನ ಫ್ರೀ ಇದ್ದಾಗೆಲ್ಲ ನಾನೇ ಹಾಕಿ ಮಡಗ್ಬಿಡ್ತಿದ್ದೆ. ಈ ವರ್ಷ ನಾನೇ ಹಾಕ್ಕೊಡ್ತೀನಿ, ನೀನೇನು ಹಾಕ್ಬೇಡ ಅಂತ ಎಲ್ಲ ಬುಕ್ಸ್ಗೂ ಅವರೇ ಹಾಕಿದ್ರು. ಬೈಂಡ್ ಖಾಲಿ ಆಗಿತ್ತಲ್ಲ, ಲಾಸ್ಟ್ ಇನ್ನೊಂದು ಸ್ವಲ್ಪ ಇತ್ತು, ಅದಕ್ಕೆ ಮಾತ್ರ ನಾನು ಹಾಕ್ಕೊಟ್ಟೆ. ಈ ಬೈಂಡ್ ಹಾಕ್ಬೇಕಾದ್ರೆಲ್ಲ ನನಗೆ ನಮ್ಮಪ್ಪ ನೆನಪಾಗ್ತಾರೆ. ಅವ್ರು ಎಷ್ಟು ಪರ್ಫೆಕ್ಟಾಗಿ ಬೈಂಡ್ ಮಾಡ್ಕೊಡೋರು ಗೊತ್ತಾ. ಅವರು ಮಾಡ್ತಾ ಇದ್ರೆ ನಾವು ಅದು ಬುಕ್ನ ಹಿಂಗೆ ಇಟ್ಕೊಂಡು ಹಂಗೆ ಇಟ್ಕೊಂಡು ಮೆಜರ್ಮೆಂಟಲ್ಲಿ ಇಷ್ಟೇ ಬರಬೇಕು ಲೆಂತು, ಅದು ಜಾಸ್ತಿನೂ ಆಗಬಾರ್ದು ಎಕ್ಸ್ಟ್ರಾನೂ ಆಗಬಾರ್ದು, ಸಖತ್ ಪರ್ಫೆಕ್ಟಾಗಿ ಹಾಕ್ಕೊಡೋರು. ಅವರೇ ನೆನಪಿಸ್ಕೊಂಡು ಆಗ್ತಾ ಇದೆ. ಒಂದಿನನೂ ಕೇಳಲಿಲ್ಲ ನಮ್ಮನ್ನು, ಅವರೇ ಕುಂಡಿಸ್ಕೊಂಡು ಹಾಕಿಸ್ಕೊಡೋರು. ನಮ್ಮ 3 ಜನದ್ದು ಅವ್ರವ್ರ ಬುಕ್ ಅವ್ರವ್ರು ಇಟ್ಕೊಂಡು ಹಾಕಿಸ್ಕೊಬೇಕಿತ್ತು. ಅದೊಂದು ಮೆಮೊರಿ ಬಂತು. ಇನ್ನು ಅನೀಶಂದು ಯೂನಿಫಾರ್ಮ್ ಎಲ್ಲ ತೋರಿಸ್ತೀನಿ. ಈಗ ಚೆಕ್ ಮಾಡಿಕೊಡೋಣ, ಬೆಳಗ್ಗೆ ಹಾಕ್ಬೇಕಲ್ಲ ಅಂತ ಚೆಕ್ ಮಾಡ್ತಾ ಇದ್ದೆ. ಹಾಗೆ ಸ್ಕೂಲ್ಗೆ ಏನೇನು ತೊಗೊಂಡು ಬಂದೆ ಎಕ್ಸ್ಟ್ರಾ ಅದೆಲ್ಲನೂ ತೋರಿಸ್ತೀನಿ. ಸೈಜ್ ನೋಡ್ಕೊಂಡು ತೊಗೊಂಡು ಬಂದಿರೋದು. ಇದು ಹೌಸ್ ಕಲರ್ಗೆ ಫ್ರೈಡೇ ಮಾತ್ರ. ಈ ಸತಿ ಲೋಗೋ ಹಾಕ್ಕೊಟ್ಟಿದ್ದಾರೆ ಟಿ ಶರ್ಟ್ಗೆ, ಒಂದು ಸತಿ ಲೋಗೋ ಇರಲಿಲ್ಲ, ಅಷ್ಟೇ ಡಿಫ್ರೆನ್ಸು. ಇದು ಫ್ರೈಡೇಗೆ ಮಾತ್ರ. ಇದು ರೆಗ್ಯುಲರ್ ಯೂನಿಫಾರ್ಮ್. ಒಂದು ಸೈಜ್ ದೊಡ್ಡದೇ ತಾಂಡಿದ್ದೀವಿ, ನೆಕ್ಸ್ಟ್ ಇಯರ್ಗೂ ಆಗಲಿ ಅಂತ. ಈ ಥರ ಶಾರ್ಟ್ಸು ಮಮ್ಮಿ ಎರಡೆರಡು ಜೊತೆ ತೊಗೊಂಡು ರೆಗ್ಯುಲರ್ ಯೂನಿಫಾರ್ಮು. ಮಮ್ಮಿ ಪ್ಯಾಂಟ್ಗಳು ಯಾವಾಗ ಕೊಡ್ತಾರೆ? ಶಾರ್ಟ್ಸು ಮಮ್ಮಿ 7th ಸ್ಟ್ಯಾಂಡರ್ಡಿಂದ ಕೊಡಬೇಕು. ಇದು ರೆಗ್ಯುಲರ್ ಯೂನಿಫಾರ್ಮು, ಶರ್ಟ್ ಲೋಗೋ ಹಾಕಿದ್ದಾರೆ ಈ ಸತಿ. ಮುಂಚೆ ಇರಲಿಲ್ಲ, ಮುಂಚೆ ಮೇಲ್ಗಡೆ ಇತ್ತು. ಇಲ್ಲ ಇಲ್ಲೇನಿಲ್ಲ, ಇಲ್ಲಿ ಬರೀ NPS ಅಂತ NPS ಅಂತ. ಇದು ರೆಗ್ಯುಲರ್. ಇದು ರೆಗ್ಯುಲರ್ ಸಾಕ್ಸ್ ಮಾಡೋರು. ಹೆಂಗೋ ವೈಟ್ ಕಲರ್ ತಪ್ಪಿಸೋದು, ವಾಶ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಉಜ್ಜಿ 4 ಡೈಲಿ ಗಂಟೆಯಿಂದಲೂ ಉಜ್ಜುತ್ತಾನೇ ಇದ್ದೆ. ಡ್ಯಾನ್ಸ್ ಪೇಸ್ ತಗೊಂಡಿರೋದು ಸಾಕ್ಸ್. ಇದು ನಾಳೆ ಈ ಸಾಕ್ಸ್ ಹಾಕೊಂಡು ಹಾಂ ನನಗೆ ಎತ್ತಿಕ್ಬಿಡ್ತೀನಿ, ನೋಡ್ಕೊಂಡು ಎತ್ತಿಕ್ಬಿಡ್ತೀನಿ. ನಾಳೆ ಹಂಗೆ ಹಾಕಿ ಕಳಿಸ್ಬಿಡೋದು. ಇದು ವೈಟ್ ಯೂನಿಫಾರ್ಮ್ಗೆ, ಇದಕ್ಕೆ ವೈಟ್. ಅಮ್ಮ ಇದು ಸಾಕ್ಸ್ ಈ ಥರ ಮಾಡಿದ್ದಾರೆ, ವೈಟ್ ರೆಗ್ಯುಲರ್ ಯೂನಿಫಾರ್ಮ್ಗೆ. ಇಲ್ಲಿ ಸ್ಕೂಲ್ ಹೆಸರು ಹಾಕ್ಸಿದ್ದಾರೆ. ಏನು ಸ್ಕೂಲ್ ನೇಮ್ ಇರಲಿಲ್ಲ, ಈ ಸತಿ ಸ್ಕೂಲ್ ನೇಮ್ ಮಮ್ಮಿ ಅದೇ ಸಾಕ್ಸ್ ಕೊಡೋದು. ಚೇಂಜ್ ಮಾಡಿದ್ದಾರೆ. ಮಮ್ಮಿ ವೈಟ್ ಕಲರ್ ಸಾಕ್ಸ್ ಕೊಡೋದು. ಬೆಳಗ್ಗೆಯಿಂದ ನೇಲ್ ಕಟ್ ಮಾಡಿರೋದು, ಹೇರ್ ಕಟ್ ಮಾಡಿಸಿರೋದು. 2 ಸತಿ ಹೋಗಿದ್ದೀವಿ, ಅದು 2 ಸತಿ ನಾನೇ ಗಾಡಿ ಓಡಿಸ್ಕೊಂಡಿದ್ದು. ಇದು ಲಂಚ್ ಬ್ಯಾಗ್ ತೊಗೊಂಡೆ ಈ ಥರದ್ದು. ಇದೇನೋ ನನಗೆ ಸ್ಟಿಚ್ ಆಗ್ತದಲ್ಲ, ಒಂದೊಂದು ಸ್ಟಿಚ್ಚು ಹಾಕಿ ಕೊಟ್ಟರು ಅಲ್ಲೇ. 250 ಇದು. ಆಮೇಲೆ ಈ ವಾಟರ್ ಬಾಟ್ಲು ಆನ್ಲೈನಿಂದ ತರಿಸ್ದೆ. ಎಲ್ಲ ಫುಲ್ ಸೆಟ್ ನೋಡಿದೆ, ಜಾಸ್ತಿ ಬಂತು ಅನ್ಸುತ್ತೋ. ಇದು 299 ಮಿಲ್ಟನ್ದು. ಚೆನ್ನಾಗೈತೆ. ಹಾಂ ಅಲ್ಲ ಕಣ, ಮಿಲ್ಟನ್ ಸಾಕು. ಇಷ್ಟೇ ಚಿಕ್ಕದಾಗಿ ಅಂದ್ಬಿಟ್ಟು ಇಷ್ಟೇ 650 ml ಹಿಡಿಯುತ್ತೆ ಅದು. ಈಗ ಇದು ವಾಶ್ ಮಾಡಬೇಕಿತ್ತು ಇಕ್ಬೇಕಂದ್ರೆ. ಮತ್ತು ಶಾರ್ಟ್ ಬಾಕ್ಸ್ ಈ ಥರನೇ ಸ್ಟೀಲ್ದೇ ತೊಗೊಂಡಿದ್ದೀನಿ, ಫುಲ್ ಸ್ಟೀಲ್ ಈ ಸತಿ. ಶಾರ್ಟ್ ಬ್ರೇಕಿಗೆ, ಲಂಚ್ ಬ್ರೇಕಿಗೆ ಈ ಥರ 2 ಸ್ಟೆಪ್ ಬರುತ್ತವೆ. ಹಿಂಗೆ ಓಪನ್ ಮಾಡೋದು, ಮಾಡಿದ್ರೆ ಇದು ಚಪಾತಿ ಪಲ್ಯ ಆದರೆ ಚಪಾತಿ ಮತ್ತು ಪಲ್ಯ ಈ ಥರ ಹಾಕೋದು. ಇದಕ್ಕೆ ಈ ಥರನೇ ತೊಗೊಂಡೆ. ಅದು ಸ್ಟೀಲ್ ಪ್ಲಾಸ್ಟಿಕ್ ಬೇಡ ಅಂದ್ಬಿಟ್ಟು ಈ ಥರ ತೊಗೊಂಡಿರೋದು. ಅದು ನ್ಯಾಪ್ಕಿನ್ಸು. ಊಟ ಏನು ಮಾಡ್ತೀಯ? ಟಿಫನ್ನು ಒಂದು ಅಂಬ್ರೆಲ್ಲ ತೊಗೊಂಡು ಬಂದಿದ್ದೀನಿ, ಎಮರ್ಜೆನ್ಸಿಗೆ ಇರಲಿ ಮನೇಲಿ ಮಳೆ ಸ್ಕೂಲು ಸ್ಟಾರ್ಟ್ ಆದರೆ ಬೇಕಲ್ಲ ಅಂದ್ಬಿಟ್ಟು. ತಗೊಂಡು ಮಾಡು. ಇದು ವಿಶಾಲ್ ಮಾರ್ಟಲ್ಲೇ ತೊಗೊಂಡಿದ್ದು, ಕಡಿಮೆ 200 ಅಷ್ಟೇ. ಮನೇಲಿ ತೆಗಿಬಾರ್ದು ಅಂಬ್ರೆಲ್ಲನ, ಓಕೆ. ಅದೇನೋ ಹಂಗೆ ಅಂತಾರೆ. ಇನ್ನೂ ಒಂದು ಬಾಕ್ಸ್ ತಂದಿದ್ದೀನಲ್ಲ ಇದಕ್ಕೆ. ಅದಕ್ಕೆ ಅನ್ಸ್ಬೇಕು. ಇಲ್ಲ ದೊಡ್ಡದಿಕ್ಕೆ ಪಲಾವ್ ಏನಾದರೂ ಮಾಡಿದ್ರೆ ಇದಕ್ಕೆ ಚಪಾತಿಗೆ ನಾಳೆ ಏನು ಮಾಡ್ತೀಯಾ? ಮತ್ತು ನಮ್ಮ ಮನೇಲಿ ಬಾಡಿ ಮಸಾಜ್ಗೆ ಆಯಿಲ್ ಡಾಬರ್ ಆಮ್ಲ, ಆಲ್ಮಂಡ್ ಆಯಿಲ್, ಡಾಬರ್ ಆಲ್ಮಂಡ್ ಆಯಿಲ್. ಅದು ಯಾವಾಗಲೂ ಅದೇ ನನಗೆ ಒಂದು ಟೀ ಸೋಸೋದು ಬೇಕಿತ್ತು, ಒಂದು ಜ್ಯೂಸ್ ಸೋಸೋದು ಬೇಕಿತ್ತು ನನಗೆ. ಅದೇ ಸ್ಮ್ಯಾಶರ್. ಏನು ಮಾಡ್ತೀವಿ ಅದರಿಂದ? ಸ್ಮ್ಯಾಶ್ ಮಾಡೋಕ್ಕೆ ಏನಾದರೂ ಇದಿಷ್ಟು ಫ್ರೆಂಚ್ ಫ್ರೈಸ್ ಮಾಡೋಕ್ಕೆ ಚಿಕ್ಕ ಮಾಡ್ಬೋದು. ಆಮೇಲೆ ಹನೀಶಿಗೆ ಅಂದ್ಬಿಟ್ಟು ಸ್ಪೂನು ಫೋರ್ಕು ಬೇಕಲ್ಲ, ಕರ್ಕೊಂಡು ಬರ್ತಾರಲ್ಲ ಸಾಹೇಬ್ರು, ಅದಕ್ಕೆ ಒಂದು ಸೆಟ್ ಫೋರ್ಕ್ ಚಿಕ್ಕದು ಇದು ಇಡೀ ಥರ ನೋಡಿದೆ, ಸಿಕ್ಕಲಿಲ್ಲ. ನಿಮ್ಮ ಕಲರ್ ಇರೋ ಥರ ಇದೆ ಇಲ್ಲಿ, ಅದೇ ತೊಗೊಂಡೆ. ಇದು ಎಲ್ಲ ಅಡುಗೆ ಮನೇಲಿ ಅಲ್ಲೆಲ್ಲಾದರೂ ಹ್ಯಾಂಗ್ ಮಾಡಿದ್ರೆ
ಕೈ ಒರೆಸ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೊಂದು ತೊಗೊಂಡಿದ್ದೆ. ಮಮ್ಮಿ ಪಿಂಕ್ ಕಲರ್ ಕೊಡು. ಸಾಫ್ಟ್ ಆಗೈತಾ? ನನಗೆ ಒಂದೇ ಒಂದು ಸಾಕು ಅಂದ್ಕೊಂಡಿದ್ದೆ, ಯಾಕೆ ಎರಡು ತೊಗೊಂಡಿದ್ದೆ? ಗೊತ್ತಾಯ್ತು, ಅಪ್ಪನೇ ಇತ್ತು ಬ್ಯಾಗ್ ಒಳಗಡೆ. ಹಾಗೆ ಮನೆಗೊಂದು ಈ ಥರದ್ದು ಡಸ್ಟ್ಬಿನ್ ತೊಗೊಂಡೆ, ಎರಡು ಒಟ್ಟಿಗೆ ಇರೋ ಥರದ್ದು ಬೇಕಿತ್ತು ನನಗೆ. ಇಲ್ಲಿಂದ ಹಿಡ್ಕೊಂಡು ಹಿಂಗೆ ಇಟ್ಕೋಬೇಕು, ಇಲ್ಲಾಂದ್ರೆ ಓಪನ್ ಆಗುತ್ತೆ. ಇದು ಬೆಟ್ಟು, ಇದು ಡ್ರೈ. ಅದು ಸಿಂಕ್ ಒಳಗಡೆ ಇಟ್ಕೊಳ್ಳೋಣ ಅಂತ, ಇನ್ನೆಲ್ಲೂ ಜಾಗ ಇತ್ತಲ್ಲ, ಹಿಂಗಂದರೆ ಬರುತ್ತೆ, ಇನ್ನೆಲ್ಲ ಇಡೋಕ್ಕಾಗಲ್ಲ. ಅದಕ್ಕೆ ಹಿಂಗೆ ಇದನ್ನು ಸಪ್ರೇಟು ಯಾವುದೇ ಬರುತ್ತೋ ಅವಾಗ ಎತ್ಕೊಂಡೋಗಿ ಹಾಕ್ಬೋದು. ಆ ಥರ ಐತೆ. ತುಂಬ ದಿನದಿಂದ ನೋಡಿ ನೋಡಿ ಫೈನಲಿ ನೆನ್ನೆ ವಿಶಾಲ್ ಮಾರ್ಟಲ್ಲಿ ಸಿಕ್ತು. ನಾನು ಫ್ಲಿಪ್ಕಾರ್ಟಲ್ಲೆಲ್ಲ ನೋಡಿದ್ದೆ, ಫ್ಲಿಪ್ಕಾರ್ಟ್ ಅಲ್ಲ, ನಾಟ್ ಡೆಲಿವರಿ ಅಂತ. ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಫ್ಲಿಪ್ಕಾರ್ಟ್ ಅಲ್ಲ, ಅದು ಫ್ಲಿಪ್ಕಾರ್ಟಲ್ಲಿ ಅಂತೆ, ನಂಗೆ ಹೇಳೋಕೆ ಬರಲ್ಲ ನೋಡು ಪಾಪ. ಇದು ಎಷ್ಟು ಬಿತ್ತು ಅಂದರೆ ಎಷ್ಟು ಇದು 5000. 600 ಅಷ್ಟೇ ಇದು. ವಿಡಿಯೋ ನೋಡಿ ಅಥವಾ ನಿಮ್ಮ ಮನೆ ಮಕ್ಕಳು ನೋಡಿ ಯಾರಿಗೆ ನಿಮ್ಮ ಬಾಲ್ಯ ನೆನಪಾಯಿತು ನನಗೆ ಕಮೆಂಟ್ ಮಾಡಿ ಹೇಳಿ. ಕಸ ಹಿಡಿಯುತ್ತಲ್ಲ, ಎಷ್ಟು ಕೆಜಿ ಹಿಡಿಯುತ್ತೆ, ಎಷ್ಟು ಲೀಟರ್ ಹಿಡಿಯುತ್ತೆ ಅಂತ ಇದು ಕೊಡ್ತಾರೆ. ಇರುತ್ತಾ ಕಸದಲ್ಲಿ? ನಾನೀಶು ಬೆಳಿಗ್ಗೆ ಸ್ಕೂಲ್ಗೆ ಏನೇನು ಬೇಕು, ಕರ್ಚೀಫು, ಬನೀನು, ನ್ಯಾಪ್ಕಿನು, ಲಂಚ್ ಬ್ಯಾಗು, ಸಾಕ್ಸು, ಶೂ ಬಾಕ್ಸಲ್ಲಿ ಹಾಕ್ಬಿಟ್ಟಿದ್ದೀನಿ. ಯೂನಿಫಾರ್ಮ್ ಐರನ್ ಮಾಡೋಂಗಿಲ್ಲ, ಹೊಸದೆಲ್ಲ ಐರನ್ ಮಾಡಿದ್ದಾರೆ. ಹಾಗೆ ಟೈ, ಬೆಲ್ಟು, ಇದು ಲಾಸ್ಟ್ ಇಯರ್ ತೊಗೊಂಡಿದ್ದು, ಚೆನ್ನಾಗೇ ಐತೆ, ಅದಕ್ಕೆ ಏನು ಈ ಸತಿ ತೊಗೊಂಡಿಲ್ಲ ಟೈ ಬೆಲ್ಟನ್ನ. ID ಕಾರ್ಡು ಲಾಸ್ಟ್ ಇಯರ್ದೇ ಹಾಕ್ಕೊಂಡು ಹೋಗಬೇಕು, ಹೊಸದು ಇನ್ನೂ ಅವ್ರು ಕೊಟ್ಟಿಲ್ಲ, ಹೊಸದು ಕೊಟ್ಟ ಮೇಲೆ ಚೇಂಜ್ ಮಾಡಬೇಕು. ಅಲ್ಲಿವರೆಗೂ ಲಾಸ್ಟ್ ಇಯರ್ದೇ ಹಾಕ್ಕೊಂಡು ಹೋಗ್ಬೇಕು ಅವರು, ಇನ್ನೂ ಇಶ್ಯೂ ಮಾಡಿಲ್ಲ ಅದೇ. ಇದೆಲ್ಲ ಮತ್ತು ಪುಚ್ಚಡಿ, ಇದಿಷ್ಟೂ ಎತ್ತಿಟ್ಬಿಡ್ತೀನಿ, ಒಂದು ಹತ್ರ ಇದ್ದರೆ ಬೆಸ್ಟ್ ಅಲ್ವಾ. ಅವನು ಊಟ ಮಾಡಿ ಮಲಗಿಸ್ದೆ, ಬೇಗ ಎದ್ದೊಂಬೇಕಲ್ಲ ಬೆಳಿಗ್ಗೆ, ಇನ್ನು ಲೇಟ್ ಆದರೆ ಕಷ್ಟ ಆಗುತ್ತೆ, ಲೇಟಾಗಿ ಮಲ್ಕೊಂಡ್ರೆ ಬೆಳಿಗ್ಗೆ ಎದ್ದೇಳೋಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.